ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ನಾವು ಫೆನುಗ್ರೀಕ್ ಮೇಥಿ ಅಥವಾ ಮೆಂತೆ ಸೀಡ್ಸ್ ಇಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ಮೆಂತೆಯಿಂದ ಶುಗರಿಗೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅದು ಯಾವ ರೀತಿ ಒಳ್ಳೇದು, ಯಾವ ರೀತಿ ತಗೋಬೇಕು, ಮತ್ತೆ ಇದಲ್ದೇನೆ ಬೇರೆ ಯಾವ ಪ್ರಾಬ್ಲಮ್ಸ್ಗೆ ಮೆಂತೆಯಿಂದ ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಮೆಂತೆಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಫೈಬರ್ ಅಲ್ಲಿ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್ ಅಂತ ಎರಡು ಟೈಪ್ ಇದೆ. ಎರಡು ಕೂಡ ಈ ಮೇಥಿ ಸೀಡ್ಸ್ ಅಲ್ಲಿ ಇರುತ್ತೆ. ಇದಲ್ಲದೇನೆ ಹಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದೆಲ್ಲ ಅಂದ್ರೆ ಐರನ್, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಫಾಸ್ಫರಸ್ ಇವೆಲ್ಲಾನು ಮೇಥಿ ಸೀಡ್ಸ್ ಅಲ್ಲಿ ಇದೆ. ಮೊದಲಿಗೆ ಡಯಾಬಿಟಿಸ್ ಇರೋರಿಗೆ ಮೆಂತೆಯಿಂದ ಏನೇನು ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಶುಗರ್ ಇರೋರು ಈಗಾಗಲೇ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ನೀವು ಮೆಂತೆ ಕಾಳನ್ನ ತಗೋತಾ ಇರ್ಬೋದು. ಬಟ್ ಇದನ್ನ ನೀವು ಊಟದ ಜೊತೆ ತಗೊಳ್ಳೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇದೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ 3 ಹೊತ್ತು ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಡಿನ್ನರ್ ಜೊತೆ 1-2 ಸ್ಪೂನ್ ಆಗುವಷ್ಟು ನೆನೆಸಿದಂತಹ ಮೆಂತೆ ಕಾಳನ್ನ ಊಟದ ಜೊತೆ ತಗೊಳ್ಳೋದ್ರಿಂದ ನಿಮ್ಮ ಪೋಸ್ಟ್ ಪ್ರ್ಯಾಂಡಿಯಲ್ ಅಂದ್ರೆ ಊಟದ ನಂತರ ಇರುವಂತಹ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮೆಂತೆಯಲ್ಲಿ ಇರುವಂತಹ ಸಾಲ್ಯುಬಲ್ ಫೈಬರ್ಸ್ ನಮ್ಮ ಊಟದಲ್ಲಿ ಮಿಕ್ಸ್ ಆದಾಗ ಅದು ನಮ್ಮ ಡೈಜೆಷನ್ ಪ್ರೊಸೆಸ್ ನ ಸ್ಲೋ ಮಾಡುತ್ತೆ. ಈ ಡೈಜೆಷನ್ ಪ್ರೊಸೆಸ್ ಸ್ಲೋ ಆದಾಗ ಗ್ಲೂಕೋಸ್ ಲೆವೆಲ್ ಕೂಡ ರಕ್ತದಲ್ಲಿ ತುಂಬಾ ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಇದರಿಂದಾಗಿ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಕಂಟ್ರೋಲ್ ಮಾಡೋಕೆ ಮೇಥಿ ಸೀಡ್ಸ್ ತುಂಬಾ ಒಳ್ಳೆಯದು. ಇದಲ್ಲದೇನೆ ಮೆಂತೆಯಲ್ಲಿ ಡಯೋಜೆನಿನ್ ಅಂತ ಇರುವಂತಹ ಕಂಟೆಂಟ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಇರುವಂತಹ ಬೀಟಾ ಸೆಲ್ ರೀಜನರೇಷನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಬೀಟಾ ಸೆಲ್ ನಮ್ಮ ಇನ್ಸುಲಿನ್ ಅನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ. ಸೊ ಡಯಾಬಿಟಿಸ್ ಇದ್ದಾಗ ಇನ್ಸುಲಿನ್ ಕರೆಕ್ಟ್ ಆಗಿ ಸೆಕ್ರೇಟ್ ಆಗ್ತಾ ಇರಲ್ಲ. ಸೊ ಈ ಮೆಂತೆಕಾಳು ತಗೊಳ್ಳೋದ್ರಿಂದ ಈ ಬೀಟಾ ಸೆಲ್ ರೀಜನರೇಷನ್ ಆಗಿ ಚೆನ್ನಾಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೂಡ ಮೇಥಿ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಇದಲ್ಲದೇನೆ ಇದು ನಮ್ಮ ಬೇರೆ ಆರ್ಗನ್ಸ್ ನ ಪ್ರೊಟೆಕ್ಷನ್ ಕೂಡ ಮಾಡುತ್ತೆ. ಅಂದ್ರೆ ಲಿವರ್, ಕಿಡ್ನಿ, ಸ್ಕೆಲಿಟಲ್ ಮಸಲ್ಸ್, ಪ್ಯಾಂಕ್ರಿಯಾಸ್ ಈ ಎಲ್ಲ ಆರ್ಗನ್ ಪ್ರೊಟೆಕ್ಷನ್ ಮಾಡುತ್ತೆ. ಇದರಿಂದಾಗಿ ಡಯಾಬಿಟೀಸ್ ನ ಕಾಂಪ್ಲಿಕೇಶನ್ಸ್ ಕೂಡ ಪ್ರಿವೆಂಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎರಡನೇದೇನಂದ್ರೆ ನಾವು ಮೆಂತೆಕಾಳು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಎಕ್ಸ್ಟ್ರಾ ಅಧಿಕ ಕೊಲೆಸ್ಟ್ರಾಲ್ ಅನ್ನು ಹಾಗೆ LDL ಲೆವೆಲ್ಸ್ ಅನ್ನು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಕಮ್ಮಿ ಆದ ತಕ್ಷಣ ನಮ್ಮ ದೇಹದಲ್ಲಿ ಇರುವಂತಹ ವಿಸರಲ್ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಸೊ ವಿಸರಲ್ ಫ್ಯಾಟ್ ಕಮ್ಮಿ ಆದಾಗ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಂದ್ರೆ ನಮ್ಮ ದೇಹದಲ್ಲಿ ಇರುವ ಸೆಲ್ಸ್ ಎಲ್ಲಾನು ಇನ್ಸುಲಿನ್ ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಕ್ಕೆ ಕಲ್ತ್ಕೊಳ್ಳುತ್ತೆ. ಸೊ ಇದರಿಂದ ಕೂಡ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಮೇಥಿಯಿಂದ ಹೆಲ್ಪ್ ಆಗುತ್ತೆ. ಮೂರನೇ ಬೆನಿಫಿಟ್ ಏನಂದ್ರೆ ಹೇರ್ ಫಾಲ್ ಮತ್ತೆ ಡ್ಯಾಂಡ್ರಫ್. ಸೊ ಹಲವರು ಮೆಂತೆನ ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು, ನೀವು ಅದರ ಪೇಸ್ಟ್ ಎಲ್ಲ ಹಚ್ತಾ ಇರ್ಬೋದು. ಸೊ ಹೇರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಇದ್ದಾಗ ಮೆಂತೆ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು 1/2 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಅಂದ್ರೆ ಮೆಂತೆಯಲ್ಲಿ ಇರುವಂತಹ ನಿಕೋಟಿನಿಕ್ ಆಸಿಡ್ ಮತ್ತೆ ಲೆಸಿಟಿನ್ ಇದರಿಂದಾಗಿ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೇನೆ ಹೇರ್ ಫಾಲಿಕಲ್ಸ್ ರೀಜನರೇಷನ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಲೆಸಿಟಿನ್ ಕಂಟೆಂಟ್ ಹೇರಿಗೆ ಶೈನ್ ತರಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಾಲ್ಕನೇದೇನಂದ್ರೆ ನಮ್ಮ ಚರ್ಮದ ಆರೋಗ್ಯ. ಹೌದು, ನಮ್ಮ ಸ್ಕಿನ್ ಹೆಲ್ತ್ ಗೆ ಕೂಡ ಮೆಂತೆಯಿಂದ ಬೆನಿಫಿಟ್ಸ್ ಇದೆ. ಸೊ ಮೆಂತೆಯಲ್ಲಿ ಇರುವಂತಹ ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಪ್ರಾಪರ್ಟೀಸ್ ಇಂದ ಪಿಂಪಲ್ಸ್ ಇದ್ದಾಗ ಕೂಡ ಮೆಂತೆ ಹೆಲ್ಪ್ ಮಾಡುತ್ತೆ. ಅದಲ್ಲದೇನೆ ನಮ್ಮ ಸ್ಕಿನ್ ನ ಏಜಿಂಗ್ ಪ್ರೊಸೆಸ್ ಅನ್ನ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ರಿಂಕಲ್ಸ್ ಎಲ್ಲ ಇದ್ರೆ ಅದನ್ನ ರಿಮೂವ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಏನ್ ಮಾಡ್ಬೋದು ಅಂದ್ರೆ ಮೆಂತೆನ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋಬಹುದು. ಇದರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಐದನೇದೇನಂದ್ರೆ ಡೈಜೆಷನ್. ಮೆಂತೆಯನ್ನ ಶುಂಠಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ಲದೇನೆ ಅದರಲ್ಲಿರುವಂತಹ ಸಾಲ್ಯುಬಲ್ ಫೈಬರ್ಸ್ ನಮ್ಮ ಕರುಳಿನಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ಫುಡ್ ಆಗಿದೆ. ಅದರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾದ ಕೌಂಟ್ ಹೆಚ್ಚು ಮಾಡಕ್ಕೆ ಕೂಡ ಮೆಂತೆಯಿಂದ ಹೆಲ್ಪ್ ಆಗುತ್ತೆ. ಆರನೇದೇನಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು. ಡೆಲಿವರಿ ಆದ ನಂತರ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ರೆಗ್ಯುಲರ್ ಆಗಿ ಮೆಂತೆನ ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ಗ್ಯಾಲಕ್ಟೋಮೆನಿನ್ ಕಂಟೆಂಟ್ ಮಿಲ್ಕ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಏಳನೇದೇನಂದ್ರೆ ಮೆನೋಪಾಸಲ್ ಸಿಂಪ್ಟಮ್ಸ್. ಸೊ ಲೇಡೀಸ್ ಅಲ್ಲಿ ಮೆನೋಪಾಸ್ ಟೈಮ್ ಅಲ್ಲಿ ಆಗುವಂತಹ ಸಿಂಪ್ಟಮ್ಸ್ ಅಂದ್ರೆ ಹಾಟ್ ಫ್ಲಶಸ್, ಇರಿಟೇಷನ್, ಮೂಡ್ ಸ್ವಿಂಗ್ಸ್ ಇವನ್ನೆಲ್ಲ ಕಮ್ಮಿ ಮಾಡಕ್ಕೆ ಕೂಡ ರೆಗ್ಯುಲರ್ ಆಗಿ ಮೆಂತೆಕಾಳು ತಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂತಹ ಫೈಟೋ ಈಸ್ಟ್ರೋಜನ್ಸ್ ಇದನ್ನೆಲ್ಲ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಎಂಟನೇದೇನಂದ್ರೆ ಮೆನ್ಸ್ಟ್ರುವಲ್ ಕ್ರಾಂಪ್ಸ್. ಸೊ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಆಗೋರಿಗೆ ಕೂಡ ಮೆಂತೆ ತಗೊಳ್ಳೋದ್ರಿಂದ ಅದನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಬರಬೇಕಾದ್ರೆ ರೆಗ್ಯುಲರ್ ಆಗಿ ಮೆಂತೆ ಕಾಳನ್ನ ತಗೊಳ್ಳಿ. ಸೊ ಇಂತಿಂತದ್ದೇ ಕಾರಣಕ್ಕೆ ತಗೋಬೇಕು ಅಂತ ಇಲ್ಲ. ಸೊ ನಮ್ಮ ಆರೋಗ್ಯವನ್ನ ಕಾಪಾಡಕ್ಕೋಸ್ಕರ ಎಲ್ಲರೂ ಮೆಂತೆ ಕಾಳನ್ನ ದಿನನಿತ್ಯವಾಗಿ ಉಪಯೋಗ ಮಾಡ್ಕೋಬಹುದು. ಸೊ ಯಾವ
ರೀತಿಯಾಗಿ ಅಂತ ನಾನು ಆಲ್ರೆಡಿ ಹೇಳಿದೆ. ಊಟದ ಜೊತೆ ಅದನ್ನ ತಗೋಬಹುದು, ಇಲ್ಲ ಇದನ್ನ ನೀವು ಮೆಂತೆ ಗಂಜಿ ಮಾಡ್ಕೊಂಡು ತಗೋಬಹುದು, ಇಲ್ಲ ನೀವು ತಿನ್ನುವಂತ ಆಹಾರದಲ್ಲಿ ಅಂದ್ರೆ ದೋಸೆಯಲ್ಲಿ ಮೆಂತೆ ದೋಸೆ ಈ ತರ ಎಲ್ಲ ಮಾಡ್ಕೊಂಡು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಯಾವ್ದಾದ್ರು ಫಾರ್ಮ್ ಅಲ್ಲಿ ನೀವು ದಿನನಿತ್ಯವಾಗಿ ಮೆಂತೆಯನ್ನ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡಿ. ಹಾಗೇನೆ ಅದರಿಂದ ನಿಮ್ಮ ಆರೋಗ್ಯವನ್ನ ವರ್ಧಿಸಿಕೊಳ್ಳಿ. ಧನ್ಯವಾದಗಳು.